ಒಂದು ಚೀಲ ಗೊಬ್ಬರ ಕೊಡಂಗಿಲ್ಲ ಅಂತ ಲಿಂಕ್ ಇಲ್ಲ ರೈತ ಒಟ್ಟು ಕೂಳದಾಗ ಸಂಜಾತಾನ ಮಾಡಬಾರ್ದು ಸಂಗೀತ ಅಂಗಡಿ ತುಂಬಿಸ್ತೀವಿ ನೀರು ಬರ್ತಾವ ಬೆಳೆ ಬರ್ಲಿಕ್ರೆ ಮಕ್ಕಳ ಮೊಮ್ಮಕ್ಕಳ ಸಹಿತ ಉಪವಾಸ ಇಟ್ಟು ಕಾಯಿಸಿ ನಾವು ಮಾಡ್ತೀವಿ ಅದ್ರೊಳಗ ಈ 100 ಟೋಕನ್ ಆದ್ಮೇಲೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನು 400 500 ಜನ ಉಳಿದಿರ್ತೀವಿ. ಇನ್ನು 500 ಜನ ಎಲ್ಲಿ ಹೋಗ್ಬೇಕು? 60 ಸ್ವಲ್ಪ ಗೊಬ್ಬರ 30 ಸ್ವಲ್ಪ ಲಿಂಕ್ ಅಲ್ಲ. ಇವಾಗ ಮಳೆ ಬಂದದ ನಮ್ಗೆ ಗೊಬ್ಬರ ಬೇಕು ನೋಡ್ರಿ, DAP ಬೇಕು. ಎಲ್ಲ ಗೊಂಜುಗಳಾಗ DAP ಇಟ್ಕೊಂಡ್ರೆ ಸಮಯ ಇಲ್ಲ ಅಂತಾರ. ಹೇಳಿದ್ರೆ ಸೋಮವಾರ ಬರ್ತದೆ ಮತ್ತೆ ಬರ್ರಿ ಅಂತಾರೆ. ಮತ್ತೆ ಅವಾಗ ಬಂದ್ರೆ ಅಲ್ಲ ಬೇಕಾದ ಗೊಬ್ಬರಕ್ಕೆ ರೈತ ಏನ್ ಮಾಡ್ತಾರೆ? ಸರ್ಕಾರ ನಿಗದಿ ಮಾಡಿದಂತ ರೇಟಿಗೆ ನಮಗೆ DAP ಕೊಡಬೇಕು. 15 ತಿಂಗಳ ಮಳೆ ಹೋಗಿ ಇನ್ನು ಇವಾಗ ಇರೋ 50% ಬೆಳೆ ಅದ. ಅದು ಒಂದು ಚೀಲ ಗೊಬ್ಬರ ಹಾಕಲಿಲ್ಲ ಅಂದ್ರೆ ಬೆಳೆನೇ ಬರಲ್ಲ ಯಾರಿಗೆ. ಲಿಂಕ್ ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲ ಆಗ್ಯಾರ. ಇಲ್ಲಿ ಅಧಿಕಾರಿಗಳು ಕೂಡ ವಿಫಲ ಆಗ್ಯಾರ. ಅಧಿಕಾರಿಗಳಿಗೆ ಬಂದು DAP ಇನ್ನೊಂದು ಜಾಗ ಜಾಸ್ತಿ ಮಾಡಿ ಅಟ್ಯಾಚ್ಮೆಂಟನ್ನು ಒಂದು ಡಬ್ಬಿ ಈಗ ಇಷ್ಟದಿಂದ ಏನು ಗೊಬ್ಬರ ಬಂದಿದೆ ಅದು ಸಂಪೂರ್ಣ ಹಾಕಿದವರು ಮತ್ತು ಈಗ ಕಬ್ಬು ರೇಟ್ ಬಂದಾಗ ಮತ್ತೆ DAP ಅಂತ ಹೇಳಿದರು. ಈಗ ನಾವೇ ಡಿಪಾರ್ಟ್ಮೆಂಟ್ ಆಗಿ ಬ್ರಿಲಿಯನ್ಸಲ್ಲೇ ಇದೆ ನ್ಯಾನೋ DAP ನ್ಯಾನೋ ಯೂರಿಯಾವನ್ನು ಪ್ರಮೋಟ್ ಮಾಡಿ ನೀವು ಅಂತ ಹೇಳಿ. ಯಾಕಂದರೆ ಮಣ್ಣಿನ ಸತ್ವ ಕಡಿಮೆ ಆಗ್ತದೆ, ಗೊಬ್ಬರ ಹಾಕಿಲ್ಲ ಮಣ್ಣು ಕೂಡ ಕಲುಷಿತ ಆಗ್ತಾ ಇದೆ ಅಂತ ಹೇಳಿದ ಸಂಬಂಧ ನ್ಯಾನೋ DAP ಮತ್ತು ನ್ಯಾನೋ ಯೂರಿಯಾವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಈಗ ನೀವೇನು ಹೇಳ್ತೀವಿ, ಒಂದು ಡಬ್ಬಿ ಕಡಿಮೆ ಮಾಡೋದು ಹೇಳಿಲ್ಲ. ಆಯ್ತು, ರೈತ ಸಂಘದ ಒಂದು ಸಲಹೆಯನ್ನು ನಾವು ಅಧಿಕಾರಿಗಳನ್ನು ತಿಳಿಸ್ತೀವಿ, ಮಾತನ್ನು ತಿಳಿಸ್ಬಿಟ್ಟು ಈ ಥರ ರೈತ ಸಂಘದ ಬೇಡಿಕೆ ಇಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಚೀಲ DAP ಜಾಸ್ತಿ ಕೊಡಲಿಕ್ಕೆ, ಆಮೇಲೆ ಒಂದು ಡಬ್ಬಿ ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಕಡಿಮೆ ಮಾಡಲಿಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವಿ ಕಳಿಸ್ತೀನಿ. ಈಗ ರೇಟ್ ಏನು ಬಂತಪ್ಪ ಅಂತಂದರೆ ಮತ್ತೆ ಮತ್ತೆ ನಾವು ಗೊಬ್ಬರ ಕೊಡ್ತಾ ಇದ್ವಿ, ಮಂಡೆಯಿಂದ DAP ಅಂತ ಸರಾಗವಾಗುತ್ತೆ. ಇದು ಬಂದ ನಂತರ ಏನು ನಾವು ಸಂಪೂರ್ಣ ಕೊಟ್ಟಿದ್ದೀವಿ, ಖಾಲಿಯಾಗಿದೆ. ಮತ್ತೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ MRP ರೇಟಿಗಿಂತ ಹೆಚ್ಚು ಕೊಡಬಾರ್ದು. ಆಯ್ತು. ಈಗ ನಾವೇನು ಮಾಡಿದಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿ ಶಾಪ್ ವಿಸಿಟ್ ಮಾಡಿಬಿಟ್ಟು MRPಗಿಂತ ಹೆಚ್ಚಿನ ದರದಲ್ಲಿ ಯಾರೇ ಮಾರ್ಬಿಟ್ಟಿರುತ್ತೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಈಗ ನಾವು ಇಲಾಖೆ ಕೂಡ ನಾವು ಇದರಲ್ಲಿ ಆ್ಯಪಲ್ಲಿ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ, ಅಪ್ಲೋಡ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಹೋದ ತಕ್ಷಣ ಫಸ್ಟ್ ನಾವು ನೋಡ್ತಾ ಇದ್ದೀವಿ ರೇಟ್ಗಳು ಹಾಕಿದಂಗಿಲ್ಲ, ಸರಿಯಾದ MRP ಮಾರ್ತಿದ್ದಾನೆ. ಸೊ ಅಂಥವ್ರು ನಮ್ಮ ಇಲಾಖೆ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಯಾರು ಮಾಡಿದ್ದಲ್ಲಿ ನಮ್ಮ ಗಮನ ತಗೊಂಡ್ರೆ ಅವ್ರ ವಿರುದ್ಧ ನಾವು ಕಠಿಣ ಕ್ರಮ ತಗೋತೀವಿ. ಗೊಬ್ಬರದ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದರೆ ನಾವು ರೈತರನ್ನು ಸಂಪೂರ್ಣ ಬಂದ್ ಮಾಡ್ತೀವಂತ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎತ್ತರ ಕೊಡ್ತೀವಿ.